ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ದಿನ ಶಿರಡಿಯಿಂದ ಬಾಬಾ ನಮ್ಮ ಮನೆಗೆ ಹೇಗೆ ಬಂದರು, ಯಾರ ಮೂಲಕ ಬಂದರು, ಯಾವ ರೂಪದಲ್ಲಿ ಬಂದರು ಅನ್ನೋದನ್ನು ವಿವರಿಸ್ತಾ ಇದ್ದೀನಿ. ಹೇಳ್ತಾರಲ್ವಾ, ಗುರುವಿನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಅನ್ನೋ ರೀತಿಲಿ ನನ್ನ ಜೀವನದಲ್ಲೂ ಅಷ್ಟೇ ಎಲ್ಲ ರೀತಿಲೂ ಒಂದೊಂದೇ ಹಂತದಲ್ಲಿ ಒಂದು ಅದ್ಭುತ, ಒಂದು ಚಮತ್ಕಾರಗಳನ್ನು ಬಾಬಾ ಒಂದಲ್ಲ ಒಂದು ರೀತಿಲಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಇವರು ಮಂಗಳವಾರ ನಿಮ್ಮ ಮನೆಗೆ ಬರ್ತೀವಿ ಅಂತೇಳಿ ನನಗೆ ಕರೆ ಮಾಡಿದರು. ನಾನು ಅಲ್ಲೇ ಬರ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದರು. ಆದರೆ ನಾವು ಮಂಗಳವಾರ ಮನೇಲಿ ಇರಲಿಲ್ಲ. ಇವ್ರು ಫೋನ್ ಮಾಡೋದಕ್ಕಿಂತ ಮೊದಲು ಯಾವುದೋ ಒಂದು ಕೆಲಸದ ನಿಮಿತ್ತ ನಾನು ನಮ್ಮ ಮನೆಯವರು ಬೇರೆ ಊರಿಗೆ ಹೋಗಿದ್ವಿ. ಅವ್ರು ಫೋನ್ ಮಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ಹಳ್ಳಿಯಿಂದ ನಮ್ಮನ್ನು ಕಾಣಬೇಕು ಅಂತೇಳಿ ಬಂದಿದ್ದಾರೆ, ಆದರೆ ಇವತ್ತು ಯಾಕೆ ನಾವು ಮನೆಯಾಗ ಇರಲಿಕ್ಕಾಗಲಿಲ್ಲ, ಯಾಕೆ ಬಾಬಾರವರ ಇಚ್ಛೆ ಇರಲಿಲ್ವಾ ಅಂತೇಳಿ ಅನ್ನಿಸ್ತು. ನಾವು ಬರೋದು ರಾತ್ರಿ ಆಗತ್ತೆ, ನಾಳೆ ಭೇಟಿ ಆಗ್ತೀನಿ ಅಂತ ಹೇಳಿದೆ. ಆದರೆ ಏನಪ್ಪ ವಿಚಾರ ಅಂದರೆ, ಬುಧವಾರ ಕೂಡ ನಾನು ಅವರನ್ನು ಭೇಟಿ ಆಗಲಿಕ್ಕಾಗಲಿಲ್ಲ. ಇದ್ದಕ್ಕಿದ್ದ ಹಾಗೆ ನಾವು ಸಿಗಂದೂರಿಗೆ ಹೋಗಲೇಬೇಕು ಅಂತೇಳಿ, ಅಂದರೆ ಭಗವಂತನ ಇಚ್ಛೆ ಇದ್ದರೆ ಅವರು ಕರೆಸ್ಕೊಳ್ತಾರೆ ಅಂತ ಹೇಳಿ ಆ ದೇವಿಯ ಇಚ್ಛೆ ಇತ್ತೆಯನ್ನು ಕೂಡ ಆ ದೇವಿ ನಮ್ಮನ್ನು ಅಲ್ಲಿಗೆ ಕರೆಸ್ಕೊಂಡ್ಬಿಟ್ಲು. ಅವತ್ತು ಕೂಡ ನಾನು ಅವರಿಗೆ ಸಿಗೋಕ್ಕಾಗಲಿಲ್ಲ. ಮತ್ತೆ ಅವ್ರು ನಾನು ಫೋನ್ ಮಾಡಿದಾಗ ಅದು ನಾಟ್ ರೀಚಬಲ್ ಬಂತು. ಯಾಕಂದರೆ ನಾವು ತುಂಬ ಸ್ವಲ್ಪ ಕಾಡಲ್ಲಿದ್ವಲ್ವ, ಹಾಗಾಗಿ ನಾಟ್ ರೀಚಬಲ್ ಆಯಿತು. ಮತ್ತೆ ಅವ್ರು ನನಗೆ ಸಂಜೆ ಫೋನ್ ಮಾಡಿದಾಗ ನಾನು ನಾಳೆ ಖಂಡಿತ ಭೇಟಿ ಆಗ್ತೀನಿ, ಗುರುವಾರ ನಾವು ಎಲ್ಲಿಗೂ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀವಿ, ಯಾಕಂದರೆ ದೇವಸ್ಥಾನದ ಪೂಜೆ, ಮನೆಯಲ್ಲೆಲ್ಲ ಪೂಜೆ ಇರುತ್ತೆ, ಹಾಗಾಗಿ ನಾನು ಮನೆಯಲ್ಲೇ ಇರ್ತೀನಿ, ಖಂಡಿತ ಭೇಟಿ ಆಗ್ತೀನಿ ಅಂದರೆ ಅವರೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಂದರೆ ನಾವು ಇಲ್ಲಿ ನಮ್ಮ ಮನೆಯವ್ರನ್ನ ಊರಿಗೆ ಕಳಿಸ್ತೀನಿ, ನಾನು ಮಾತ್ರ ಇರ್ತೀನಿ, ನಮ್ಮ ಅಕ್ಕನ ಮನೆ ಇದೆ ಇಲ್ಲಿ ಹಳ್ಳಿಲಿ, ನಾವು ಇರ್ತೀವಿ, ನಿಮ್ಮನ್ನು ಭೇಟಿ ಮಾಡಲೇಬೇಕು ಅಂತ ಬಂದಿದ್ದೀನಿ, ಇರ್ತೀನಿ ಅಂತ ಹೇಳಿದರು. ಸರಿ ಅಂತ ನಾನು ಕೂಡ ಹೇಳಿದೆ. ಹಾಗೆ ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದ್ವಿ ಮನೆಗೆ, ಬಾಬಾರವರ ಮಂದಿರಕ್ಕೆ ಹೋಗಿ. ಅವರು ಕೂಡ 10 ಗಂಟೆಗೆ ಬಂದು ಬಾಬಾರವರು ಅಲ್ಲಿಂದ ಸಚ್ಚರಿತ್ರೆ ಮೂಲಕ ನಮ್ಮ ಮನೆಗೆ ಬಂದರು. ಉದಿ ಪ್ರಸಾದ ಬಂದಿತ್ತು, ಬಾಬಾರವರ ಪ್ರಸಾದ ಬಂದಿತ್ತು. ಒಟ್ಟಾರೆಯಾಗಿ ಗುರುವಾರವೇ ಅವರು ನಮ್ಮ ಮನೆಗೆ ಬರಬೇಕು ಅಂತೇಳಿ ನಿರ್ಧಾರ ಮಾಡಿದರು. ಹಾಗಾಗಿ 3 ದಿನಗಳ ಕಾಲ ಅವರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ಇಲ್ಲೇ ಇದ್ದರೂ ಕೂಡ, ಹಾಗೆ ನಾನು ಕೂಡ ಯಾವಾಗಲೂ ಮನೇಲಿರೋಳು, ಅವತ್ತು 2 ದಿನ ನನಗೆ ಮನೇಲಿರಲಿಕ್ಕೆ ಅವಕಾಶವೇ ಇರಲಿಲ್ಲ. ಆ ರೀತಿ ನಾನು ಹೋಗಲೇಬೇಕಾದ ಅನಿವಾರ್ಯತೆ ಬಂದಿತ್ತು. ಹಾಗಾಗಿ ನಾನು ಅವರನ್ನು ಭೇಟಿ ಆಗಲಿಕ್ಕಾಗಲಿಲ್ಲ. ಗುರುವಾರ ಬಂದರು ಬಾಬಾರವರು. ಅಂದರೆ ಅವರ 3 ಸಚ್ಚರಿತ್ರೆಗಳನ್ನು ಅವರು ತಂದಿದ್ದರು. ಶಿರಡಿಗೆ ಹೋಗಿದ್ರಂತೆ, ಸಚ್ಚರಿತ್ರೆ ತಂದಿದ್ದರು, ಉದಿ ಪ್ರಸಾದ ಬಂದಿತ್ತು ಮನೆಗೆ. ನನಗೆ ಎಲ್ಲಿಲ್ಲದ ಸಂಭ್ರಮ. ಬಾಬಾರವರು ನಮ್ಮ ಮನೆಗೆ ಇವತ್ತು ಗುರುವಾರದ ಪೂಜೆಗೆ, ಸೇವೆಗೆ ಬಂದ್ರಲ್ಲ ಅನ್ನೋ ರೀತಿಯಲ್ಲಿ ತುಂಬ ಸಂತೋಷ. ಹಾಗೆ ಅವ್ರ ಮನಸ್ಸಲ್ಲಿ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಬಂದಿದ್ದರು. ನನಗೆ ನಿಮ್ಮ ಮೂಲಕವೇ ಅದಕ್ಕೆ ಉತ್ತರ ಬೇಕು ಅಂತ ಹೇಳಿದರು. ಹಾಗೆ ಬಾಬಾರವರ ಹತ್ರ ಕೂಡ ಅವರು ಉತ್ತರವನ್ನು ಯಾಚನೆ ಮಾಡಿದರು. ಅಂದರೆ ಪ್ರಸಾದದ ಮೂಲಕ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಖಂಡಿತ ಅವರ ಒಂದು ಇಚ್ಛೆಗೆ, ಅವರ ಆಸೆಗೆ ಬಾಬಾ ತಣ್ಣೀರೆರಿಸಲಿಲ್ಲ. ಅಂದರೆ ಅವರಿಗೆ ಪ್ರಸಾದ ಕೊಟ್ಟರು. ಅವರ 2 ಪ್ರಶ್ನೆಗಳಿಗೆ ಬಾಬಾ ಉತ್ತರ ಕೊಟ್ಟರು. ಅದರಿಂದ ಅವರು ತುಂಬ ಸಂತೋಷ ಆಯಿತು. ಹಾಗೆ ಕೆಲವು ತೀರ್ಮಾನಗಳನ್ನು ತಗೊಳ್ಳೋದ್ರ ಮೂಲಕ ಅವರು ಸಂತೋಷದಿಂದ ಆ ದಿನ ನಮ್ಮ ಮನೆಯಲ್ಲೇ 4 ಗಂಟೆವರೆಗೂ ಇದ್ದು, ಸಾರಿಯಾಗಿ ಗುರುವಾರ ಅತಿಥಿ ಸೇವೆಯನ್ನು ಅವರೇ ಬಂದು ಸ್ವೀಕರಿಸುವಂತೆ ಮಾಡಿದರು ಬಾಬಾ. ಅಂದರೆ ನಾನೇ ಯಾರಿಗಾದರೂ ಸೇವೆ ಮಾಡಬೇಕು ಅಂತೇಳಿ ಕೆಲವು ಸಾರಿ ಬಯಸ್ತಾ ಇರ್ತೀನಿ, ಆದರೆ ಈ ಸಾರಿ ಬಾಬಾರವರೇ ನಮ್ಮ ಮನೆಗೆ ಅತಿಥಿ ಆಗಿ ಬಂದಿದ್ದರು ಅಂಥೇಳಿ ಅಂದ್ಕೊಳ್ತೀನಿ ನಾನು. ಅವ್ರ ಮಗ ಅಂತೂ ತುಂಬ ತುಂಟ ಇದ್ದ, ಒಂದು ಮಗುನ ಕರ್ಕೊಂಡು ಬಂದಿದ್ದರು, ಅವರದ್ದೇ ಆದ ಮಗ, ಬಾಬಾರವರ ಕೃಪೆಯಿಂದ ಜನಿಸಿದ್ದು. ಸಾಯಿ ಪ್ರಣೀತ್ ಅಂತ ಹೇಳಿ ಆ ಮಗುವಿನ ಹೆಸರು. ತುಂಬ ಅಂದರೆ ತುಂಬ ತುಂಟ, ತುಂಬ ಮಕ್ಕಳೇ ಹಾಗಲ್ವಾ. ಶ್ರೀ ಸಾಯಿ ಜೊತೆ ಸ್ವಲ್ಪ ಆಟ ಆಡ್ದ, ಅವನಿಗೂ ತುಂಬ ಖುಷಿಯಾಗಿತ್ತು. ಮೊದಲಿಗೆ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಯಿತು. ಕೊನೆಗೆ ನಾನು ಇಲ್ಲೇ ಇರ್ತೀನಿ ಅಮ್ಮ, ಮತ್ತೆ ಹೋಗೋದು ಬೇಡ ಅಂತ ಹೇಳಿ ಎಲ್ಲ ತುಂಬ ಹಠ ಮಾಡ್ತಾಯಿದ್ದ ಹೋಗಬೇಕಾದ್ರೆ. ಅಷ್ಟೊಂದು ಇಷ್ಟ ಆಗ್ಬಿಟ್ಟಿತ್ತು ಅವನಿಗೆ, ಯಾಕಂದರೆ ಜೊತೆಗೆ ಶ್ರೀ ಸಾಯಿ ಇದ್ದ, ಆಟ ಆಡ್ತಾ ಇದ್ದ, ಖುಷಿಯಾಗ್ಬಿಟ್ಟಿದ್ದ, ತುಂಬ ಖುಷಿ ಇದ್ದ. ತುಂಬ ತುಂಟ ಮಗು. ಬಾಬಾರವರ ಅಂದರೆ ಮಗುನೇ ಆಗೋದಿಲ್ಲ, ಸತ್ತು ಹೋಗ್ಬಿಡೋಣ ಅಂಥೇಳಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಭರವಸೆಯ ಆಶಾಕಿರಣವಾಗಿ ಬಾಬಾ ಅವ್ರ ಜೀವನಕ್ಕೆ ಹೋಗಿ ನಂತರ ಅವರು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿ ಪಡ್ಕೊಂಡಿರುವ ಮಗು ಇದು. ಅಂದರೆ ಅವರ ನಂಬಿಕೆಗೆ ಮೋಸ ಆಗಿರಲಿಲ್ಲ. ಬಾಬಾ ಅವರಿಗೆ ಕರುಣೆಯಿಂದ, ಪ್ರೀತಿಯಿಂದ ಕೊಟ್ಟಂಥ ಈ ಮಗು ಬಾಬಾರವರ ಮಾರ್ಗದರ್ಶನದಲ್ಲಿ ಸಂತೋಷವಾಗಿರಲಿ, ಹಾಗೆ ಅವನ ಜೀವನದಲ್ಲಿ ಅವನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೈಗೂಡಲಿ, ಹಾಗೆ ಭಗವಂತನ ಕೃಪೆ ಸದಾ ಆ ಗುರುವಿನ ಮಾರ್ಗದರ್ಶನದೊಂದಿಗೆ ಆ ಮಗುವಿಗೆ ಸಿಗಲಿ ಅಂಥೇಳಿ ನಾನು ಕೂಡ ಆಶೀರ್ವಾದ ಮಾಡ್ತಾ, ಸ್ನೇಹಿತರೆ ಅವರು ಪ್ರಸಾದವನ್ನು ಕೇಳಿದರು, ಆ ಮಗುವಿನ ವಿಚಾರವಾಗಿ ಕೇಳ್ತಾ ಇದ್ರು. ಖಂಡಿತ ಬಾಬಾ ಆಶೀರ್ವಾದ ಮಾಡಿದರು. ಗಂಡ ತುಂಬ ಒಳ್ಳೆಯವರು. ಇವರು ಕೂಡ ಅವ್ರ ಗಂಡನನ್ನು ತುಂಬ ಪ್ರೀತಿಸ್ತಾರೆ, ಹಾಗೆ ಕುಟುಂಬವನ್ನು ಕೂಡ ಪ್ರೀತಿಸ್ತಾರೆ. ಬಾಬಾರವರ ಕರುಣೆಯಿಂದಲೇ ಅವರು ಮದುವೆ ಆಗಿದ್ದು, ಮಗು ಆಗಿದ್ದು, ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬಾಬಾ ಅವರಿಗೆ ಜೊತೆಯಾಗಿ, ಭರವಸೆಯಾಗಿ, ಮಾರ್ಗದರ್ಶಕರಾಗಿ, ರಕ್ಷಕರಾಗಿ ನಿಂತಿದ್ದಾರೆ. ಕೆಲವು ಸಮಸ್ಯೆಗಳಿಗೆ ಆಗಾಗ ನನಗೆ ಫೋನ್ ಮಾಡಿ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ತಗೊಳ್ತಾ ಇರ್ತಾರೆ. ಭರವಸೆಯನ್ನು ತುಂಬುವ ಕೆಲಸ ನನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ತಾನೆ ಇರ್ತೀನಿ.
ಅವ್ರು ನಮ್ಮಿಂದ ಏನು ಬಯಸ್ತಾರೆ ಹೇಳ್ರಿ? ಒಂದು ಭರವಸೆ ಅಲ್ವಾ, ಎಲ್ಲ ಒಳ್ಳೆಯದಾಗತ್ತೆ, ಸ್ವಲ್ಪ ಧೈರ್ಯವಾಗಿರಿ, ಪರಿಸ್ಥಿತಿಯನ್ನು ಸಂಭಾಳಿಸ್ರಿ, ಖಂಡಿತ ಭಗವಂತ ಗುರುವು ನೀವು ನಂಬಿದ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾಪಾಡ್ತಾರೆ ಅಂತ ಹೇಳುವ ಆ ಮಾತುಗಳು ಅವರಿಗೆ ಭರವಸೆಯಾಗಿ ಅವ್ರ ಜೀವನದಲ್ಲಿ ಅವ್ರು ಮುಂದೆ ಸಾಕ್ತಾನೆ ಇರ್ತಾರೆ ಅಲ್ವಾ ಸ್ನೇಹಿತರೆ? ಹಾಗಾಗಿ ಜೀವನದಲ್ಲಿ ನಾವು ಯಾರಿಗೇನು ಒಳ್ಳೇದು ಮಾಡ್ತೀವೋ ಇಲ್ವೋ, ಆದರೆ ಕೆಟ್ಟದಂತೂ ಮಾಡಲೇಬಾರ್ದು ಅನ್ನೋದು ಅಲ್ವಾ. ಈ ಸಾಯಿ ಸಚ್ಚರಿತ್ರೆ ಗೋವಿಂದ ರಘುನಾಥ ದಾಬೋಲ್ಕರ್ ವಿರಚಿತ, ಅಂದರೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆದವರು ಹೇಮಾಡಪಂತವರು. ಈ ಸಾಯಿ ಸಚ್ಚರಿತ್ರೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿರೋದು ಡಾಕ್ಟರ್ ಆರ್ ಸೀತಾಲಕ್ಷ್ಮಿ ಮೈಸೂರಿನವರು. ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವರೇ ಹೇಮಾಡಪಂತರು. ಇವರು ಬಾಬಾರವರ ಸನಿಹ ಇದ್ದವರು, ಅತ್ಯಂತ ಸನಿಹ, ಅತ್ಯಂತ ಸಲುಗೆಯಿಂದ ಇದ್ದವರು. ಇವರು ಬ್ರಾಹ್ಮಣರು. ಒಬ್ಬ ಫಕೀರನ ಕುಟೀರದಲ್ಲಿ ಏನು ಮಾಡ್ತಿದ್ರು ಅಂಥೇಳಿ ಯೋಚಿಸಿ ನೋಡಿ. ಅಂದರೆ ಕೆಲವರು ಹೇಳ್ತಾರಲ್ಲ, ಬಾಬಾ ಮುಸ್ಲಿಮ್ರು, ಹಿಂದೂನೋ ಏನೋ ಗೊತ್ತಿಲ್ಲ, ಒಟ್ಟಾರೆಗೆ ಅನೇಕ ರೀತಿಯ ಗೊಂದಲಗಳು ಬಾಬಾರವರ ವಿಚಾರದಲ್ಲಿ ಆಗಲೂ ಇತ್ತು, ಕೆಲವರಿಗೆ ಈಗಲೂ ಇದೆ, ಆದರೆ ನನಗೆ ಮಾತ್ರ ಇಲ್ಲ. ಹಾಗೆ ಈ ಹೇಮಾಡಪಂತರಿಗೂ ಕೂಡ ಇರಲಿಲ್ಲ. ಅವರು ಬ್ರಾಹ್ಮಣರಾದರೂ ಕೂಡ ಬಾಬಾರವರನ್ನು ದೈವ ಸ್ವರೂಪ, ಅಂದರೆ ಅವರು ನಂಬಿದ ರಾಮ ಕೃಷ್ಣ ಎಲ್ಲ ದೇವರನ್ನು ಇವರಲ್ಲೇ ಕಾಣ್ತಾ ಇವ್ರ ಜೊತೆಗೆ ಇದ್ದು ಇವರ ಸೇವೆಯನ್ನು ಮಾಡ್ತಾ ಬಂದರು. ಅವರು ಬೇರೆ ಎಲ್ಲೋ ಇದ್ದವರು ಬಾಬಾರವರಲ್ಲಿ ಆ ಶಕ್ತಿಯನ್ನು ಕಂಡದ್ದಕ್ಕೆ ತಾನು ನಂಬಿದ ರಾಮ ಕೃಷ್ಣ ಸಪ್ತಶೃಂಗಿ ಮಾತೆ ಎಲ್ಲರೂ ಇವರಲ್ಲೇ ಅಂತ ಅನ್ನೋ ರೀತಿಯಲ್ಲಿ ಅವರು ಸಮರ್ಪಣೆಯಾಗಿದ್ದರು. ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಅವರಿಗೆ ಪುಣ್ಯಕ್ಷೇತ್ರಗಳನ್ನು ನೋಡುವ ಒಂದು ಸೌಭಾಗ್ಯ ದೊರೆತಿದ್ದು. ಬಾಬಾ ಎಲ್ಲೇ ಹೋಗಬೇಕು ಅಂದರೂ ಅವರ ಪರವಾಗಿ ಇವರನ್ನು ಕಳಿಸ್ಕೊಡ್ತಾ ಇದ್ರು ಸ್ನೇಹಿತರೆ. ಇವರೇ ಈ ಒಂದು ಸಚ್ಚರಿತ್ರೆಯನ್ನು ಬರೆದಿರೋದು. ಕನ್ನಡದಲ್ಲಿ ಅನುವಾದವನ್ನು ಇಲ್ಲಿ ಡಾಕ್ಟರ್ ಸೀತಾಲಕ್ಷ್ಮಿ ಮೈಸೂರವರು ಮಾಡಿದ್ದಾರೆ. ಅನಿಸಿದ ಪ್ರಕಾರ ಇದು ಹೊಸ ಅನುವಾದ ಇದೆ, ಯಾಕಂದರೆ ತುಂಬ ಜನರು ತುಂಬ ಅನುವಾದವನ್ನು ಮಾಡಿದ್ದಾರೆ ಸಾಯಿ ಸಚ್ಚರಿತ್ರೆದು. ಇಲ್ಲಿ ನಾನು ಇನ್ನೊಂದು ತೆಳುವಾದ ಪುಸ್ತಕ ನೋಡ್ತಾ ಇದ್ದೀನಲ್ಲ, ನೀವು ಕಾಣಿಸ್ತಾ ಇದೆಯಲ್ಲ ಇದ್ರ ಮಧ್ಯೆ, ಅದು ಶಿರಡಿಯಿಂದನೇ, ನೇರವಾಗಿ ಶಿರಡಿ ಸೇವಾ ಟ್ರಸ್ಟಿಂದನೇ ಅದು ಅನುವಾದ ಆಗಿತ್ತು. ಸಚ್ಚರಿತ್ರೆ ಆಗಿರ್ಬೋದು, ಉದಿ ಆಗಿರ್ಬೋದು, ಮೊದಲು ನಾನು ಕೊರಿಯರ್ ಮಾಡ್ತಿದ್ದೆ. ಈಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಕೊರಿಯರ್ ಆಫೀಸ್ ಒಂದೇ ಆಗಿರೋದ್ರಿಂದ ಕೆಲವೊಂದು ಸರಿ ಹೋಗೋಕ್ಕಾಗೋದಿಲ್ಲ, ಬಾಗಿಲೆಲ್ಲ ಹಾಕಿಬಿಟ್ಟಿರ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಸಚ್ಚರಿತ್ರೆ ಆಗಿರ್ಬೋದು, ಉದಿ ಪ್ರಸಾದದ ಪ್ಯಾಕೆಟ್ ಆಗಿರ್ಬೋದು, ಯಾರೆಲ್ಲ ಕಳಿಸ್ತಾರೋ, ಯಾವೆಲ್ಲ ರೂಪದಲ್ಲಿ ಬಾಬಾರವರೇ ಬಂದು ಇಲ್ಲಿ ಅದೇ ಸ್ವರೂಪವಾದ ದಿವ್ಯ ಸ್ವರೂಪದಲ್ಲಿ ಸಾಯಿ ಸಚ್ಚರಿತ್ರೆ ಆಗಿರ್ಬೋದು ಉದಿಯ ಮೂಲಕ ಇಲ್ಲಿ ಇರ್ತಾರೆ. ಹಾಗೆ ನನ್ನನ್ನು ಕೇಳಿಕೊಂಡು ಕೂಡ ಕೆಲವರು ಸಚ್ಚರಿತ್ರೆ ಬೇಕು ಅಂತೇಳಿ ಬರ್ತಾರಲ್ಲ, ಉದಿ ಬೇಕು ಅಂತೇಳಿ ಬರ್ತಾರಲ್ಲ, ಅವರಿಗೆ ನಾನು ಮನೆಯಲ್ಲೇ ಬಂದಾಗ ಕೊಟ್ಟು ಕಳಿಸ್ತೀನಿ. ಅಂದರೆ ನನ್ನ ನೋಡಲಿಕ್ಕೆ ಕಾಣಲಿಕ್ಕೆ ಏನಾದರೂ ಸಮಸ್ಯೆಗೆ ಪರಿಹಾರ ಕಾಣಲಿಕ್ಕೆ ಅಂತೇಳಿ ಬಂದಿರ್ತಾರೆ. ನಾನು ನನ್ನ ಕೈಲಾದ ಭರವಸೆಯನ್ನು ತುಂಬ್ತೀನಿ. ಬಾಬಾರವರು ಆ ಸಮಯದಲ್ಲಿ ಅವರಿಗೆ ಯಾವ ರೀತಿ ಸಮಾಧಾನ ಹೇಳಬೇಕು, ಯಾವ ರೀತಿ ಪರಿಹಾರ ಹೇಳಬೇಕು ಅಂತೇಳಿ ನನಗೊಂದು ಸೂಚನೆ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾನು ಕೆಲವರಿಗೆ ಸೂಚನೆ ಕೊಡ್ತೀನಿ. ಒಟ್ಟಾರೆಯಾಗಿ ಸಾಯಿ ಸಚ್ಚರಿತ್ರೆಯ ವಿರಚಿತ, ಅಂದರೆ ಇದನ್ನು ಬರೆದವರು ಹೇಮಾಡಪಂತವರು. ಅವರ ಅತ್ಯಂತ ಸನಿಹ ಇದ್ದರು ಇವರು. ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಬಾಬಾರವರ ಸಚ್ಚರಿತ್ರೆ ಅವರ ಜೀವಂತ ಸ್ವರೂಪ ಆಗಿದೆ. ಖಂಡಿತ ನೀವು ಆ ಸಚ್ಚರಿತ್ರೆನ ಯಾವ ರೀತಿ ಓದ್ತಿರೋ, ಯಾವ ರೀತಿ ಅದನ್ನು ಒಂದು ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಬಳಸ್ಕೊಳ್ತಿರೋ, ಎಲ್ಲೋ ಪ್ರಯಾಣಕ್ಕೆ ಹೋಗಬೇಕಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ದೇಹ ಭಾರ, ಮನಸ್ಸಿನ ಭಾರ, ನೋವು, ವೇದನೆ ಆದಂಥ ಸಂದರ್ಭದಲ್ಲಿ ಅದನ್ನು ಎದೆಗೆ ಹಚ್ಕೊಳ್ಳೋದಾಗಿರ್ಬೋದು, ನಿಮ್ಮ ಹತ್ರನೇ ಇಟ್ಕೊಳ್ಳೋದಾಗಿರ್ಬೋದು, ಅಂದರೆ ಸ್ವಯಂ ಬಾಬಾರವರೇ ನಿಮ್ಮ ಜೊತೆಗಿದ್ದ ಅನುಭವವನ್ನು ಅದು ಕೊಡುತ್ತೆ. ಹಾಗೆ ಇದರಲ್ಲಿ 108 ನಾಮಾವಳಿ ಕೂಡ ಇದೆ. ನೀವು ಅದನ್ನು ಕೂಡ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸಚ್ಚರಿತ್ರೆಯನ್ನು ತಗೊಳ್ಳಿ, ಆನ್ಲೈನಲ್ಲಿ ಸಿಗುತ್ತೆ. ನೀವು ಶಿರಡಿ ಸೇವಾ ಟ್ರಸ್ಟಿಂದ ಕೂಡ ಡೈರೆಕ್ಟಾಗಿ ತರಿಸ್ಕೊಳ್ಬೋದು. ಅಲ್ಲಿಂದ ಕೂಡ ನಿಮಗೆ ಹಣ ಕಳಿಸಿದರೆ ಅವರು ಕಳಿಸ್ಕೊಡ್ತಾರೆ. ಹಾಗೆ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ ಶ್ರೀ ಸಾಯಿ ಸಚ್ಚರಿತ್ರೆ. ಇದು ಬಹಳ ಏನೋ ಹಣ ಇಲ್ಲ, ಒಂದು ಸಚ್ಚರಿತ್ರೆಗೆ 100 ರೂಪಾಯಿ ಇರ್ಬೋದು. ನಾನು ಇನ್ನೊಂದು ದಪ್ಪ ತೋರಿಸಿದ್ದೀನಲ್ಲ, ಅದಕ್ಕೆ 250 ರೂಪಾಯಿ ಅಷ್ಟೇ ಇದೆ. ತರಿಸ್ಕೊಳ್ಳಿ. ಬಾಬಾರವರು ನಿಮ್ಮ ಸನಿಹ ಇದ್ದ ಅನುಭವವನ್ನು ಅನುಭವಿಸಿ. ಖಂಡಿತ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸಿಕೊಡುತ್ತೆ. ಗುರುವಿನ ಚರಿತ್ರೆ, ಭಗವದ್ಗೀತೆ, ರಾಮಾಯಣ ಇಂತಹ ಎಲ್ಲ ಅದ್ಭುತ ಗ್ರಂಥಗಳು ಮನೆಯಲ್ಲಿರಬೇಕು. ಅವುಗಳು ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೀಲ್ ಮಾಡ್ತವೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಂಪು ವಸ್ತ್ರ ಇಲ್ಲವೇ ಹಳದಿ ವಸ್ತ್ರದಲ್ಲಿ ಈ ಗ್ರಂಥಗಳನ್ನು ಸುತ್ತಿ ದೇವರ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬಿಡಿ, ಒಂದು ಶುದ್ಧವಾದ ಜಾಗದಲ್ಲಿ. ನಿಮಗೆ ಯಾವಾಗ ಅದನ್ನು ಓದಬೇಕು ಅನಿಸುತ್ತೋ ಆ ಸಮಯದಲ್ಲಿ ಓದಿ. ಒಟ್ಟಾರೆಯಾಗಿ ಇದೊಂದು ಪಾಸಿಟಿವ್ ಎನರ್ಜಿ ಇರೋದು. ಪ್ರತಿಯೊಂದು ಅಕ್ಷರಗಳು ಕೂಡ ಮನುಷ್ಯನನ್ನು ಎಲ್ಲ ರೀತಿಯ ಸಮಸ್ಯೆಗಳಿಂದ ಗುಣಪಡಿಸ್ತವೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಭಗವದ್ಗೀತೆ ಆಗಿರ್ಬೋದು, ಸಚ್ಚರಿತ್ರೆ ಆಗಿರ್ಬೋದು, ಗುರು ಚರಿತ್ರೆ ಆಗಿರ್ಬೋದು, ಒಂದು ಇರಲೇಬೇಕು ಸ್ನೇಹಿತರೆ. ದುರ್ಗಾದೇವಿಯ ಮಹಿಮೆಯ ಚರಿತ್ರೆ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ಇಂಥ ಪುಸ್ತಕಗಳನ್ನ ಇಟ್ಕೊಂಡು ನೋಡಿ. ಅಂದರೆ ಕೆಲವರ ಪ್ರಶ್ನೆ, ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀವಿ, ನಾವು ಇಟ್ಕೊಳ್ಬೋದಾ? ಖಂಡಿತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದೇವರು ಇದ್ದಾರಲ್ವಾ, ನಿಮ್ಮ ಮನೇಲಿ ದೇವರಿದ್ದಾರೆ, ನಿಮ್ಮ ಮನದಲ್ಲೂ ದೇವರಿದ್ದಾರಲ್ವಾ. ನಾನ್ ವೆಜ್ ತಿನ್ನಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರುವ, ಹೃದಯದಲ್ಲಿರುವ, ಮನೆಯಲ್ಲಿರುವ ದೇವರನ್ನು ಎತ್ತಿ ಹೊರಗಿಡ್ತೀರಾ? ಇಲ್ಲ ತಾನೇ. ಭಗವಂತ
ಅವರಿಲ್ಲದೆ ನಾವಿಲ್ಲ. ಯಾಕಂದರೆ ನಮ್ಮ ಆತ್ಮವೇ ಅವರಾಗಿದ್ದಾರೆ. ಆತ್ಮ ಒಂದು ಸಾರಿ ಅಂದರೆ ನಮ್ಮ ಹೃದಯದ ಬಡಿತ ಒಂದು ಸಾರಿ ನಿಲ್ತು ಅಂದರೆ ಖಂಡಿತ ಆತ್ಮ ಬೇರೊಂದು ದೇಹವನ್ನು ಆಶ್ರಯಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆ ಸಮಯದಲ್ಲಿ ಅದನ್ನು ಓದಬೇಡಿ, ಮುಟ್ಟಬೇಡಿ, ಒಂದು ಕಡೆ ಪರಿಶುದ್ಧವಾದ ಜಾಗದಲ್ಲಿ ಇಟ್ಬಿಡಿ. ಈಗ ಬೇರೆಯವರು ಮನೆಯಲ್ಲಿ ನಾನ್ ವೆಜ್ ತಿಂತಾರೆ, ಅವ್ರಿಗೆ ಮಾಡಿಕೊಡಿ. ನೀವೇನು ಇಲ್ಲ ತಿನ್ನಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಓದ್ಲಿಕ್ಕೆ ಶುರು ಮಾಡಿ. ಇಲ್ಲ ಅಂದರೆ ಬೆಳಗ್ಗೆ ದಿನನಿತ್ಯ ಹೇಗಿದ್ರೂ ಸ್ನಾನ ಮಾಡ್ತಿರಲ್ವ, ಸ್ನಾನ ಮಾಡಿದಾಗ ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ಒಂದು ಅಧ್ಯಾಯ ಆಗಿರ್ಬೋದು ಓದಿ ಮುಗಿಸಿ ನಂತರ ನಿಮ್ಮ ಮನೆಯ ಅಡಿಗೆ ಕೆಲಸ, ನಾನ್ ವೆಜ್ ಮಾಡೋದು, ತಿನ್ನೋದು ಅವೆಲ್ಲವನ್ನು ಮಾಡಿ ಮುಗಿಸ್ಕೊಳ್ಳಿ. ದಿನನಿತ್ಯ ಒಂದು ಕರ್ತವ್ಯದ ರೀತಿಯಲ್ಲಿ ಅದನ್ನು ಬೆಳಗಿನ ಸಮಯದಲ್ಲಿ ಮಾಡಿ ಮುಗಿಸಿ. ಮನೆಯಲ್ಲಿ ಹೇಗಿದೆಯೋ ವಿಚಾರ ಗೊತ್ತಿಲ್ಲ, ಆದರೆ ನೀವು ಗುರುವಾರ ಬಾಬಾರವರನ್ನು ನಂಬ್ತೀರಾ ಅಂದರೆ ಖಂಡಿತ ನೀವು ಮಾತ್ರ ನಾನ್ ವೆಜ್ ಗುರುವಾರ ತಿನ್ನಬೇಡಿ, ಬಾಕಿ ಸಮಯದಲ್ಲಿ ನೀವು ತಿನ್ಕೊಳ್ಳಿ. ಗುರುವಾರ ವಾರಕ್ಕೊಮ್ಮೆ ಆದರೂ ಓದ್ಬೋದು. ಇಲ್ಲ ಪ್ರತಿದಿನ ನಾನು ಹೇಳಿದ ಹಾಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಒಂದು ಅಧ್ಯಾಯ, ಒಂದು ಪ್ಯಾರಾಗ್ರಾಫನ್ನು ಓದಿ ಮುಗಿಸಿ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನೆಯವರಿಗೆ ಯಾವ ರೀತಿ ಎಲ್ಲ ಒಂದು ಕರ್ತವ್ಯನ ನಿಭಾಯಿಸಬೇಕೋ, ಜವಾಬ್ದಾರಿಯನ್ನು ನಿಭಾಯಿಸಬೇಕೋ ಅದನ್ನು ಮಾಡಿ. ಭಗವಂತನಿಗೆ ಸ್ವಲ್ಪ ಸಮಯ ನೀವು ಕೊಡಲೇಬೇಕು. ಯಾಕಂದರೆ ಅವರ ಸಮಯದಲ್ಲೇ ನಾವು ಬದುಕ್ತಾ ಇರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಭಗವಂತನ ಇಚ್ಛೆ ಇದ್ದರೆ ಅಸಂಭವ ಕೂಡ ಸಂಭವ ಆಗತ್ತೆ ಅಂತಾರಲ್ಲ ಹಾಗೆ. ಚರಿತ್ರೆ ಉದೀಪ್ ಪ್ರಸಾದ ನಮ್ಮ ಮನೆಗೆ ಬರುತ್ತೆ ಅಂತೇಳಿ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಬಾಬಾರವರ ಕೃಪೆ, ದಯೆ, ಕರುಣೆ ಅಂದರೆ ಹಾಗೆ ನಿರೀಕ್ಷೆ ಇಲ್ಲದೆ ಅನಿರೀಕ್ಷಿತವಾದ ಫಲವನ್ನು ಕೊಡೋದಾಗಿರುತ್ತೆ. ಹಾಗೆ ಮಂಗಳವಾರ ಬುಧವಾರ 2 ದಿನ ತಪ್ಪಿಸಿ ಗುರುವಾರನೇ ಬಂದಿದೆ. ಇದಕ್ಕೊಂದು ಕಾರಣ ಇದೆ. ಏನು ಗೊತ್ತಾ, ಅವರು ಬಂದಾಗ ಯಾವಾಗಲೂ ಉಳಿತಿರ್ಲಿಲ್ಲ. ಬರೋರು ಹಾಗೆ ಹೋಗೋರು. ಅವ್ರಿಗೊಂದು 2-3 ದಿನ ಉಳ್ಕೊಳ್ಬೇಕು ಅಕ್ಕನ ಮನೆಯಲ್ಲಿ ಯಾವಾಗಾದರೂ ಒಂದು ಸರಿ ಅಂಥೇಳಿ ಆಸೆ ಇತ್ತಂತೆ. ಖಂಡಿತ ಅದಕ್ಕೋಸ್ಕರನೇ ಅವರ ಇಚ್ಛೆಯನ್ನು ಈಡೇರಿಸುವ ಮೂಲಕ ಸಚ್ಚರಿತ್ರೆ ಇವತ್ತು ತಲುಪುವ ಜಾಗವನ್ನು ತಲುಪಿದೆ. ಅಲ್ಲಿಗೆ ಬಾಬಾರವರು ಹೇಳ್ತಾರಲ್ವಾ, ಶಿರಡಿಗೆ ಹೋಗೋದು ನಮ್ಮಿಚ್ಛೆ, ಅಲ್ಲಿಂದ ಬರೋದು ಅವರಿಚ್ಛೆನೇ. ಆಗಲೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ. ಹಾಗೆ ಅವರಿಗೆ ಒಂದು 3 ದಿನ ಇರಬೇಕು ಅನ್ನೋ ಆಸೆ ಇತ್ತು. ಆ ಆಸೆಯನ್ನು ಈಡೇರಿಸಿದ್ರು. ನಾವು ಸಿಗದೆ ಅವರಿಗೆ ಅದು ಒಂದು ರೀತಿಯಲ್ಲಿ ತೃಪ್ತಿ ಸಿಕ್ತು. ಹಾಗೆ ಸಚ್ಚರಿತ್ರೆ ಕೂಡ ಎಲ್ಲಿಗೆ ಸೇರಬೇಕು ಅದು ಗುರುವಾರದ ದಿನವೇ ಸೇರಿತು ಅಲ್ವಾ ಸ್ನೇಹಿತರೆ. ಬಾಬಾರವರ ಕೃಪೆ, ದಯೆ, ಪ್ರೇಮ ಅಂದರೆ ಇದೇ ಅಲ್ವಾ. ನೀವು ಅವ್ರ ಜೊತೆ ಯಾವ ರೀತಿ ಒಂದು ಅವಿನಾಭಾವ ಸಂಪರ್ಕವನ್ನು, ಮಾತುಕತೆಯನ್ನು ಇಟ್ಕೊಳ್ತಿರೋ ಅದೇ ರೀತಿ ಅವರು ನಿಮಗೆ ಪ್ರತಿಸ್ಪಂದಿಸ್ತಾರೆ. ಬಾಬಾ ಹೇಳ್ತಾರೆ, ಸಚ್ಚರಿತ್ರೆ ನಾನು ಸ್ವಯಂ ನಿಮ್ಮ ಎದುರಿಗೆ ಇರುವ ಅನುಭವವನ್ನು ಕೊಡುತ್ತೆ. ಇದು ಒಂದು ಮಿರಾಕಲ್ಸ್ ಅಂತಲೇ ಹೇಳ್ಬೋದು. ಅವರ ಪ್ರಶ್ನೆಗಳಿಗೆ ಉತ್ತರನೂ ಸಿಕ್ತು. ನನಗೂ ಕೂಡ ಒಂದು ರೀತಿಯ ಆಶ್ಚರ್ಯವನ್ನು ಕೂಡ ಬಾಬಾ ಕೊಟ್ಟರು. ಅಂತೀವಲ್ವಾ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಯಾರು ಯಾವಾಗ ಯಾವ ಸಮಯಕ್ಕೆ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು, ಯಾರನ್ನು ಭೇಟಿ ಆಗಬೇಕು ಎಲ್ಲವೂ ಗುರುವಿನ ಯೋಜನೆಯಾಗಿರುತ್ತೆ. ನಾವು ಅವರ ಶರಣದಲ್ಲಿದ್ದಾಗ ಅದೇ ನಾವೇ ಎಲ್ಲ ಮಾಡ್ಕೊಳ್ತೀವಿ ಅಂತ ಅಂದಾಗ ಅದು ನಮ್ಮದೇ ಆದ ಯೋಜನೆ ಆಗಿರುತ್ತೆ. ಅದರಲ್ಲಿರುವ ಏಳು ಬೀಳುಗಳನ್ನು ನಾವೇ ಅನುಭವಿಸ್ಬೇಕು. ಅದೇ ಭಗವಂತನ ಶರಣದಲ್ಲಿ ಹೋಗಿ ನಾವು ಅವ್ರಿಗೆ ಸಮರ್ಪಣೆ ಮಾಡಿ ನಮ್ಮ ದಿನವನ್ನು ಶುರು ಮಾಡಿದಾಗ ಆ ದಿನದ ಒಂದು ವಿಶೇಷತೆಯೇ ಬೇರೆಯಾಗಿರುತ್ತೆ. ಒಂದು ಬಾಬಾರವರ ಒಂದು ಶಿರಡಿಯಿಂದ ನನಗೆ ಉದೀಪ್ ಪ್ರಸಾದ ಸಿಕ್ಕಿದ್ದು ಅವರೇ ಸ್ವತಃ ನನ್ನ ಜೀವನಕ್ಕೆ ಮತ್ತೊಮ್ಮೆ ಹೊಸ ಬೆಳಕಿನ ರೂಪದಲ್ಲಿ ಬಂದಂತಹ ಅನುಭವ ಕೊಡ್ತು. ಯಾವಾಗಲೂ ಅವ್ರು ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದು ಅವಿನಾಭಾವ ಸಂಪರ್ಕ ನನಗಿದೆ. ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಭಿನ್ನವಾದ ಒಂದು ಅನುಭವ ಕೊಡ್ತಾ ಇದ್ದಾರಲ್ಲ, ಅದು ತುಂಬ ಸಂತೋಷ. ಯಾವುದೂ ಕಾರಣ ಇಲ್ಲದೆ ನಡೆಯೋದಿಲ್ಲ. ಒಂದು ಸಚ್ಚರಿತ್ರೆ ಅಲ್ಲಿಂದ ಇಲ್ಲಿಗೆ ಬರಬೇಕು, ಅವ್ರು ನಮ್ಮ ಮನೆಗೆ ಬರಬೇಕು, ಇವೆಲ್ಲವೂ ಪೂರ್ವ ನಿರ್ಧಾರಿತ ಗುರುವಿನ ಯೋಜನೆಯಾಗಿರುತ್ತೆ. ಅದರ ಪ್ರಕಾರ ಅವರವರ ಸಮಸ್ಯೆಗೆ ಪರಿಹಾರ, ಎಲ್ಲ ರೀತಿಯ ಒಂದು ವಿಚಾರಗಳಿಗೆ ಒಂದು ಪರಿವರ್ತನೆ ಸಿಗ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ. ಗುರುವಾರ ಬಾಬಾರವರು ನನಗೆ ಅತಿಥಿ ಸೇವೆ ಮಾಡುವ ಭಾಗ್ಯ ಕೊಟ್ಟದ್ದು. ಹಾಗೆ ಅವರೇ ಅವರನ್ನು ಜೊತೆ ಕರ್ಕೊಂಡು ಸಚ್ಚರಿತ್ರೆ ಮೂಲಕ, ಉದೀಪ್ ಪ್ರಸಾದದ ಮೂಲಕ ನಮ್ಮ ಮನೆಗೆ ಬಂದಿದ್ದು ನನಗೆ ಚಮತ್ಕಾರವೇ ಅನಿಸ್ತು ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.